ಸರ್ ಹೇಳಿ. ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿದ್ರು ಮಡೆನವ್ರಿಗೂ ಬೇಲ್ ಆಗಿದೆ. ಹೌದು ಸರ್. ಸೆಷನ್ ಕೋರ್ಟ್ CCH 54ರಲ್ಲಿ ಅವರಿಗೆ ಜಾಮೀನು ನೀಡಿದ್ದಾರೆ, ಷರತ್ತುಬದ್ಧ ಜಾಮೀನು ನೀಡಿದ್ದಾರೆ ಸರ್. ಏನೇನು ಷರತ್ತು ವಿಧಿಸಿತ್ತು? ಷರತ್ತುಗಳು ಅದೇ ಎಲ್ಲ ಬೇಲಲ್ಲಿ ಏನು ಕೊಡ್ತಾರೋ ಅದೇ ಷರತ್ತು ಹಾಕಿದ್ದಾರೆ. ಒಂದು ಶ್ಯೂರಿಟಿ ಕೇಳಿದರು, ಶ್ಯೂರಿಟಿ ಫರ್ನಿಷ್ ಮಾಡಿದ್ದೀವಿ. ಯಾವುದೇ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಬಾರ್ದು, ಆ ರೀತಿ ಕಂಡೀಷನ್ಸ್ ಹಾಕಿದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಜೊತೆ ಕೋಆಪ್ರೇಟ್ ಮಾಡಬೇಕು ಇನ್ವೆಸ್ಟಿಗೇಷನ್ಗೆ ಅಂತ ಇದೆ ಸರ್. ಈಗ ಮೇಲ್ನೋಟಕ್ಕೆ ಏನು ಈಗ ಇವ್ರ ಮೇಲೆ ಬಂದಿರ್ತಕ್ಕಂಥ ಆರೋಪ ಸರ್ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆಗಳನ್ನ ಈಗಾಗಲೇ ನಾವು ನ್ಯಾಯಾಲಯಕ್ಕೆ ನೀಡಿ ಜಾಮೀನು ಪಡೆದುಕೊಂಡಿದ್ದೀವಿ. ಇನ್ನು ಮುಂದೆ ಏನಿದೆ ಟ್ರಯಲ್ ಏನು ನಡೆಯುತ್ತೆ ಸಾಕ್ಷಿಗಳಲ್ಲಿ ಅದರಲ್ಲಿ ಮುಂದೆ ಕೇಸ್ ನಡೆಯುತ್ತೆ ಸರ್. ನಿಮ್ಮ ಪಕ್ಷದವ್ರನ್ನ ಏನು ಫ್ಯಾಬ್ರಿಕೇಟ್ ಮಾಡಿರೋಂಥದ್ದು ಅಥವಾ ನಿಮ್ಮ ಪಕ್ಷದವ್ರಿಗೆ ಸರ್ ಇಲ್ಲ ಏನಿದೆ ನಾನು ಅದು ನ್ಯಾಯಾಲಯದಲ್ಲಿ ಯಾವುದೇ ಸಾಕ್ಷಿಗಳಲ್ಲಿ ನ್ಯಾಯಾಲಯದ ಮುಂದೆ ಸಲ್ಲಿಸಿ ನಾವು ಅದಕ್ಕೆ ನನ್ನ ಕಕ್ಷಿದಾರರ ಪರವಾಗಿ ನಾವು ಹೋರಾಟ ಮಾಡ್ತೀವಿ. ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿದ್ರು ಮಡೆನವ್ರಿಗೂ ಬೇಲ್ ಆಗಿದೆ. ಹೌದು ಸರ್. ಸೆಷನ್ ಕೋರ್ಟ್ CCH 54ರಲ್ಲಿ ಅವರಿಗೆ ಜಾಮೀನು ನೀಡಿದ್ದಾರೆ, ಷರತ್ತುಬದ್ಧ ಜಾಮೀನು ನೀಡಿದ್ದಾರೆ ಸರ್. ಏನೇನು ಷರತ್ತು ವಿಧಿಸಿತ್ತು? ಷರತ್ತುಗಳು ಅದೇ ಎಲ್ಲ ಬೇಲಲ್ಲಿ ಏನು ಕೊಡ್ತಾರೋ ಅದೇ ಷರತ್ತು ಹಾಕಿದ್ದಾರೆ. ಒಂದು ಶ್ಯೂರಿಟಿ ಕೇಳಿದರು, ಶ್ಯೂರಿಟಿ ಫರ್ನಿಷ್ ಮಾಡಿದ್ದೀವಿ. ಯಾವುದೇ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಬಾರ್ದು, ಆ ರೀತಿ ಕಂಡೀಷನ್ಸ್ ಹಾಕಿದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಜೊತೆ ಕೋಆಪ್ರೇಟ್ ಮಾಡಬೇಕು ಇನ್ವೆಸ್ಟಿಗೇಷನ್ಗೆ ಅಂತ ಇದೆ ಸರ್. ಈಗ ಮೇಲ್ನೋಟಕ್ಕೆ ಏನು ಈಗ ಇವ್ರ ಮೇಲೆ ಬಂದಿರ್ತಕ್ಕಂಥ ಆರೋಪ ಸರ್ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆಗಳನ್ನ ಈಗಾಗಲೇ ನಾವು ನ್ಯಾಯಾಲಯಕ್ಕೆ ನೀಡಿ ಜಾಮೀನು ಪಡೆದುಕೊಂಡಿದ್ದೀವಿ. ಇನ್ನು ಮುಂದೆ ಏನಿದೆ ಟ್ರಯಲ್ ಏನು ನಡೆಯುತ್ತೆ ಸಾಕ್ಷಿಗಳಲ್ಲಿ ಅದರಲ್ಲಿ ಮುಂದೆ ಕೇಸ್ ನಡೆಯುತ್ತೆ ಸರ್. ನಿಮ್ಮ ಪಕ್ಷದವ್ರನ್ನ ಏನು ಫ್ಯಾಬ್ರಿಕೇಟ್ ಮಾಡಿರೋಂಥದ್ದು ಅಥವಾ ನಿಮ್ಮ ಪಕ್ಷದವ್ರಿಗೆ ಸರ್ ಇಲ್ಲ ಏನಿದೆ ನಾನು ಅದು ನ್ಯಾಯಾಲಯದಲ್ಲಿ ಯಾವುದೇ ಸಾಕ್ಷಿಗಳಲ್ಲಿ ನ್ಯಾಯಾಲಯದ ಮುಂದೆ ಸಲ್ಲಿಸಿ ನಾವು ಅದಕ್ಕೆ ನನ್ನ ಕಕ್ಷಿದಾರರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಸರ್. ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿದ್ರು ಮಡೆನವ್ರಿಗೂ ಬೇಲ್ ಆಗಿದೆ. ಹೌದು ಸರ್. ಸೆಷನ್ ಕೋರ್ಟ್ CCH 54ರಲ್ಲಿ ಅವರಿಗೆ ಜಾಮೀನು ನೀಡಿದ್ದಾರೆ, ಷರತ್ತುಬದ್ಧ ಜಾಮೀನು ನೀಡಿದ್ದಾರೆ ಸರ್. ಏನೇನು ಷರತ್ತು ವಿಧಿಸಿತ್ತು? ಷರತ್ತುಗಳು ಅದೇ ಎಲ್ಲ ಬೇಲಲ್ಲಿ ಏನು ಕೊಡ್ತಾರೋ ಅದೇ ಷರತ್ತು ಹಾಕಿದ್ದಾರೆ. ಒಂದು ಶ್ಯೂರಿಟಿ ಕೇಳಿದರು, ಶ್ಯೂರಿಟಿ ಫರ್ನಿಷ್ ಮಾಡಿದ್ದೀವಿ. ಯಾವುದೇ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಬಾರ್ದು, ಆ ರೀತಿ ಕಂಡೀಷನ್ಸ್ ಹಾಕಿದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಜೊತೆ ಕೋಆಪ್ರೇಟ್ ಮಾಡಬೇಕು ಇನ್ವೆಸ್ಟಿಗೇಷನ್ಗೆ ಅಂತ ಇದೆ ಸರ್. ಈಗ ಮೇಲ್ನೋಟಕ್ಕೆ ಏನು ಈಗ ಇವ್ರ ಮೇಲೆ ಬಂದಿರ್ತಕ್ಕಂಥ ಆರೋಪ ಸರ್ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆಗಳನ್ನ ಈಗಾಗಲೇ ನಾವು ನ್ಯಾಯಾಲಯಕ್ಕೆ ನೀಡಿ ಜಾಮೀನು ಪಡೆದುಕೊಂಡಿದ್ದೀವಿ. ಇನ್ನು ಮುಂದೆ ಏನಿದೆ ಟ್ರಯಲ್ ಏನು ನಡೆಯುತ್ತೆ ಸಾಕ್ಷಿಗಳಲ್ಲಿ ಅದರಲ್ಲಿ ಮುಂದೆ ಕೇಸ್ ನಡೆಯುತ್ತೆ ಸರ್. ನಿಮ್ಮ ಪಕ್ಷದವ್ರನ್ನ ಏನು ಫ್ಯಾಬ್ರಿಕೇಟ್ ಮಾಡಿರೋಂಥದ್ದು ಅಥವಾ ನಿಮ್ಮ ಪಕ್ಷದವ್ರಿಗೆ ಸರ್ ಇಲ್ಲ ಏನಿದೆ ನಾನು ಅದು ನ್ಯಾಯಾಲಯದಲ್ಲಿ ಯಾವುದೇ ಸಾಕ್ಷಿಗಳಲ್ಲಿ ನ್ಯಾಯಾಲಯದ ಮುಂದೆ ಸಲ್ಲಿಸಿ ನಾವು ಅದಕ್ಕೆ ನನ್ನ ಕಕ್ಷಿದಾರರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಸರ್. ಸರ್ ಹೇಳಿ. ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿದ್ರು ಮಡೆನವ್ರಿಗೂ ಬೇಲ್ ಆಗಿದೆ. ಹೌದು ಸರ್. ಸೆಷನ್ ಕೋರ್ಟ್ CCH 54ರಲ್ಲಿ ಅವರಿಗೆ ಜಾಮೀನು ನೀಡಿದ್ದಾರೆ, ಷರತ್ತುಬದ್ಧ ಜಾಮೀನು ನೀಡಿದ್ದಾರೆ ಸರ್. ಏನೇನು ಷರತ್ತು ವಿಧಿಸಿತ್ತು? ಷರತ್ತುಗಳು ಅದೇ ಎಲ್ಲ ಬೇಲಲ್ಲಿ ಏನು ಕೊಡ್ತಾರೋ ಅದೇ ಷರತ್ತು ಹಾಕಿದ್ದಾರೆ. ಒಂದು ಶ್ಯೂರಿಟಿ ಕೇಳಿದರು, ಶ್ಯೂರಿಟಿ ಫರ್ನಿಷ್ ಮಾಡಿದ್ದೀವಿ. ಯಾವುದೇ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಬಾರ್ದು, ಆ ರೀತಿ ಕಂಡೀಷನ್ಸ್ ಹಾಕಿದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಜೊತೆ ಕೋಆಪ್ರೇಟ್ ಮಾಡಬೇಕು ಇನ್ವೆಸ್ಟಿಗೇಷನ್ಗೆ ಅಂತ ಇದೆ ಸರ್. ಈಗ ಮೇಲ್ನೋಟಕ್ಕೆ ಏನು ಈಗ ಇವ್ರ ಮೇಲೆ ಬಂದಿರ್ತಕ್ಕಂಥ ಆರೋಪ ಸರ್ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆಗಳನ್ನ ಈಗಾಗಲೇ ನಾವು ನ್ಯಾಯಾಲಯಕ್ಕೆ ನೀಡಿ ಜಾಮೀನು ಪಡೆದುಕೊಂಡಿದ್ದೀವಿ. ಇನ್ನು ಮುಂದೆ ಏನಿದೆ ಟ್ರಯಲ್ ಏನು ನಡೆಯುತ್ತೆ ಸಾಕ್ಷಿಗಳಲ್ಲಿ ಅದರಲ್ಲಿ ಮುಂದೆ ಕೇಸ್ ನಡೆಯುತ್ತೆ ಸರ್. ನಿಮ್ಮ ಪಕ್ಷದವ್ರನ್ನ ಏನು ಫ್ಯಾಬ್ರಿಕೇಟ್ ಮಾಡಿರೋಂಥದ್ದು ಅಥವಾ ನಿಮ್ಮ ಪಕ್ಷದವ್ರಿಗೆ ಸರ್ ಇಲ್ಲ ಏನಿದೆ ನಾನು ಅದು ನ್ಯಾಯಾಲಯದಲ್ಲಿ ಯಾವುದೇ ಸಾಕ್ಷಿಗಳಲ್ಲಿ ನ್ಯಾಯಾಲಯದ ಮುಂದೆ ಸಲ್ಲಿಸಿ ನಾವು ಅದಕ್ಕೆ ನನ್ನ ಕಕ್ಷಿದಾರರ ಪರವಾಗಿ ನಾವು ಹೋರಾಟ ಮಾಡ್ತೀವಿ. ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿದ್ರು ಮಡೆನವ್ರಿಗೂ ಬೇಲ್ ಆಗಿದೆ. ಹೌದು ಸರ್. ಸೆಷನ್ ಕೋರ್ಟ್ CCH 54ರಲ್ಲಿ ಅವರಿಗೆ ಜಾಮೀನು ನೀಡಿದ್ದಾರೆ, ಷರತ್ತುಬದ್ಧ ಜಾಮೀನು ನೀಡಿದ್ದಾರೆ ಸರ್. ಏನೇನು ಷರತ್ತು ವಿಧಿಸಿತ್ತು? ಷರತ್ತುಗಳು ಅದೇ ಎಲ್ಲ ಬೇಲಲ್ಲಿ ಏನು ಕೊಡ್ತಾರೋ ಅದೇ ಷರತ್ತು ಹಾಕಿದ್ದಾರೆ. ಒಂದು ಶ್ಯೂರಿಟಿ ಕೇಳಿದರು, ಶ್ಯೂರಿಟಿ ಫರ್ನಿಷ್ ಮಾಡಿದ್ದೀವಿ. ಯಾವುದೇ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಬಾರ್ದು, ಆ ರೀತಿ ಕಂಡೀಷನ್ಸ್ ಹಾಕಿದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಜೊತೆ ಕೋಆಪ್ರೇಟ್ ಮಾಡಬೇಕು ಇನ್ವೆಸ್ಟಿಗೇಷನ್ಗೆ ಅಂತ ಇದೆ ಸರ್. ಈಗ ಮೇಲ್ನೋಟಕ್ಕೆ ಏನು ಈಗ ಇವ್ರ ಮೇಲೆ ಬಂದಿರ್ತಕ್ಕಂಥ ಆರೋಪ ಸರ್ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆಗಳನ್ನ ಈಗಾಗಲೇ ನಾವು ನ್ಯಾಯಾಲಯಕ್ಕೆ ನೀಡಿ ಜಾಮೀನು ಪಡೆದುಕೊಂಡಿದ್ದೀವಿ. ಇನ್ನು ಮುಂದೆ ಏನಿದೆ ಟ್ರಯಲ್ ಏನು ನಡೆಯುತ್ತೆ ಸಾಕ್ಷಿಗಳಲ್ಲಿ ಅದರಲ್ಲಿ ಮುಂದೆ ಕೇಸ್ ನಡೆಯುತ್ತೆ ಸರ್. ನಿಮ್ಮ ಪಕ್ಷದವ್ರನ್ನ ಏನು ಫ್ಯಾಬ್ರಿಕೇಟ್ ಮಾಡಿರೋಂಥದ್ದು ಅಥವಾ ನಿಮ್ಮ ಪಕ್ಷದವ್ರಿಗೆ ಸರ್ ಇಲ್ಲ ಏನಿದೆ ನಾನು ಅದು ನ್ಯಾಯಾಲಯದಲ್ಲಿ ಯಾವುದೇ ಸಾಕ್ಷಿಗಳಲ್ಲಿ ನ್ಯಾಯಾಲಯದ ಮುಂದೆ ಸಲ್ಲಿಸಿ ನಾವು ಅದಕ್ಕೆ ನನ್ನ ಕಕ್ಷಿದಾರರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಸರ್. ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿದ್ರು ಮಡೆನವ್ರಿಗೂ ಬೇಲ್ ಆಗಿದೆ. ಹೌದು ಸರ್. ಸೆಷನ್ ಕೋರ್ಟ್ CCH 54ರಲ್ಲಿ
ಅವರಿಗೆ ಜಾಮೀನು ನೀಡಿದ್ದಾರೆ, ಷರತ್ತುಬದ್ಧ ಜಾಮೀನು ನೀಡಿದ್ದಾರೆ ಸರ್. ಏನೇನು ಷರತ್ತು ವಿಧಿಸಿತ್ತು? ಷರತ್ತುಗಳು ಅದೇ ಎಲ್ಲ ಬೇಲಲ್ಲಿ ಏನು ಕೊಡ್ತಾರೋ ಅದೇ ಷರತ್ತು ಹಾಕಿದ್ದಾರೆ. ಒಂದು ಶ್ಯೂರಿಟಿ ಕೇಳಿದರು, ಶ್ಯೂರಿಟಿ ಫರ್ನಿಷ್ ಮಾಡಿದ್ದೀವಿ. ಯಾವುದೇ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಬಾರ್ದು, ಆ ರೀತಿ ಕಂಡೀಷನ್ಸ್ ಹಾಕಿದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಜೊತೆ ಕೋಆಪ್ರೇಟ್ ಮಾಡಬೇಕು ಇನ್ವೆಸ್ಟಿಗೇಷನ್ಗೆ ಅಂತ ಇದೆ ಸರ್. ಈಗ ಮೇಲ್ನೋಟಕ್ಕೆ ಏನು ಈಗ ಇವ್ರ ಮೇಲೆ ಬಂದಿರ್ತಕ್ಕಂಥ ಆರೋಪ ಸರ್ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆಗಳನ್ನ ಈಗಾಗಲೇ ನಾವು ನ್ಯಾಯಾಲಯಕ್ಕೆ ನೀಡಿ ಜಾಮೀನು ಪಡೆದುಕೊಂಡಿದ್ದೀವಿ. ಇನ್ನು ಮುಂದೆ ಏನಿದೆ ಟ್ರಯಲ್ ಏನು ನಡೆಯುತ್ತೆ ಸಾಕ್ಷಿಗಳಲ್ಲಿ ಅದರಲ್ಲಿ ಮುಂದೆ ಕೇಸ್ ನಡೆಯುತ್ತೆ ಸರ್. ನಿಮ್ಮ ಪಕ್ಷದವ್ರನ್ನ ಏನು ಫ್ಯಾಬ್ರಿಕೇಟ್ ಮಾಡಿರುವಂಥದ್ದು ಅಥವಾ ನಿಮ್ಮ ಪಕ್ಷದವರಿಗೆ ಸರ್ ಇಲ್ಲ ಏನಿದೆ ನಾನು ಅದು ನ್ಯಾಯಾಲಯದಲ್ಲಿ ಯಾವುದೇ ಸಾಕ್ಷಿಗಳಲ್ಲಿ ನ್ಯಾಯಾಲಯದ ಮುಂದೆ ಸಲ್ಲಿಸಿ ನಾವು ಅದಕ್ಕೆ ನನ್ನ ಕಕ್ಷಿದಾರರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಸರ್. ಹೇಳಿ. ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿದ್ದು ಮಡೆನೂರು ಮನು ಬೇಲ್ ಆಗಿದೆ. ಹೌದು ಸರ್. ಸೆಷನ್ ಕೋರ್ಟ್ CCH 54ರಲ್ಲಿ ಅವರಿಗೆ ಜಾಮೀನು ನೀಡಿದ್ದಾರೆ, ಷರತ್ತುಬದ್ಧ ಜಾಮೀನು ನೀಡಿದ್ದಾರೆ ಸರ್. ಏನೇನು ಷರತ್ತು ವಿಧಿಸಿತ್ತು? ಷರತ್ತುಗಳು ಅದೇ ಎಲ್ಲ ಬೇಲಲ್ಲಿ ಏನು ಕೊಡ್ತಾರೋ ಅದೇ ಷರತ್ತು ಹಾಕಿದ್ದಾರೆ. ಒಂದು ಶ್ಯೂರಿಟಿ ಕೇಳಿದರು, ಶ್ಯೂರಿಟಿ ಫರ್ನಿಷ್ ಮಾಡಿದ್ದೀವಿ. ಯಾವುದೇ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಬಾರ್ದು, ಆ ರೀತಿ ಕಂಡೀಷನ್ಸ್ ಹಾಕಿದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಜೊತೆ ಕೋಆಪ್ರೇಟ್ ಮಾಡಬೇಕು ಇನ್ವೆಸ್ಟಿಗೇಷನ್ಗೆ ಅಂತ ಇದೆ ಸರ್. ಈಗ ಮೇಲ್ನೋಟಕ್ಕೆ ಏನು ಈಗ ಇವ್ರ ಮೇಲೆ ಬಂದಿರ್ತಕ್ಕಂಥ ಆರೋಪ ಸರ್ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆಗಳನ್ನ ಈಗಾಗಲೇ ನಾವು ನ್ಯಾಯಾಲಯಕ್ಕೆ ನೀಡಿ ಜಾಮೀನು ಪಡೆದುಕೊಂಡಿದ್ದೀವಿ. ಇನ್ನು ಮುಂದೆ ಏನಿದೆ ಟ್ರಯಲ್ ಏನು ನಡೆಯುತ್ತೆ ಸಾಕ್ಷಿಗಳಲ್ಲಿ ಅದರಲ್ಲಿ ಮುಂದೆ ಕೇಸ್ ನಡೆಯುತ್ತೆ ಸರ್. ನಿಮ್ಮ ಪಕ್ಷದವ್ರನ್ನ ಏನು ಫ್ಯಾಬ್ರಿಕೇಟ್ ಮಾಡಿರುವಂಥದ್ದು ಅಥವಾ ನಿಮ್ಮ ಪಕ್ಷದವರಿಗೆ ಸರ್ ಇಲ್ಲ ಏನಿದೆ ನಾನು ಅದು ನ್ಯಾಯಾಲಯದಲ್ಲಿ ಯಾವುದೇ ಸಾಕ್ಷಿಗಳಲ್ಲಿ ನ್ಯಾಯಾಲಯದ ಮುಂದೆ ಸಲ್ಲಿಸಿ ನಾವು ಅದಕ್ಕೆ ನನ್ನ ಕಕ್ಷಿದಾರರ ಪರವಾಗಿ ನಾವು ಹೋರಾಟ ಮಾಡ್ತೀವಿ. ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿದ್ದು ಮಡೆನೂರು ಮನು ಬೇಲ್ ಆಗಿದೆ. ಹೌದು ಸರ್. ಸೆಷನ್ ಕೋರ್ಟ್ CCH 54ರಲ್ಲಿ ಅವರಿಗೆ ಜಾಮೀನು ನೀಡಿದ್ದಾರೆ, ಷರತ್ತುಬದ್ಧ ಜಾಮೀನು ನೀಡಿದ್ದಾರೆ ಸರ್. ಏನೇನು ಷರತ್ತು ವಿಧಿಸಿತ್ತು? ಷರತ್ತುಗಳು ಅದೇ ಎಲ್ಲ ಬೇಲಲ್ಲಿ ಏನು ಕೊಡ್ತಾರೋ ಅದೇ ಷರತ್ತು ಹಾಕಿದ್ದಾರೆ. ಒಂದು ಶ್ಯೂರಿಟಿ ಕೇಳಿದರು, ಶ್ಯೂರಿಟಿ ಫರ್ನಿಷ್ ಮಾಡಿದ್ದೀವಿ. ಯಾವುದೇ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಬಾರ್ದು, ಆ ರೀತಿ ಕಂಡೀಷನ್ಸ್ ಹಾಕಿದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಜೊತೆ ಕೋಆಪ್ರೇಟ್ ಮಾಡಬೇಕು ಇನ್ವೆಸ್ಟಿಗೇಷನ್ಗೆ ಅಂತ ಇದೆ ಸರ್. ಈಗ ಮೇಲ್ನೋಟಕ್ಕೆ ಏನು ಈಗ ಇವ್ರ ಮೇಲೆ ಬಂದಿರ್ತಕ್ಕಂಥ ಆರೋಪ ಸರ್ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆಗಳನ್ನ ಈಗಾಗಲೇ ನಾವು ನ್ಯಾಯಾಲಯಕ್ಕೆ ನೀಡಿ ಜಾಮೀನು ಪಡೆದುಕೊಂಡಿದ್ದೀವಿ. ಇನ್ನು ಮುಂದೆ ಏನಿದೆ ಟ್ರಯಲ್ ಏನು ನಡೆಯುತ್ತೆ ಸಾಕ್ಷಿಗಳಲ್ಲಿ ಅದರಲ್ಲಿ ಮುಂದೆ ಕೇಸ್ ನಡೆಯುತ್ತೆ ಸರ್. ನಿಮ್ಮ ಪಕ್ಷದವ್ರನ್ನ ಏನು ಫ್ಯಾಬ್ರಿಕೇಟ್ ಮಾಡಿರುವಂಥದ್ದು ಅಥವಾ ನಿಮ್ಮ ಪಕ್ಷದವರಿಗೆ ಸರ್ ಇಲ್ಲ ಏನಿದೆ ನಾನು ಅದು ನ್ಯಾಯಾಲಯದಲ್ಲಿ ಯಾವುದೇ ಸಾಕ್ಷಿಗಳಲ್ಲಿ ನ್ಯಾಯಾಲಯದ ಮುಂದೆ ಸಲ್ಲಿಸಿ ನಾವು ಅದಕ್ಕೆ ನನ್ನ ಕಕ್ಷಿದಾರರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಸರ್. ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿದ್ದು ಮಡೆನೂರು ಮನು ಬೇಲ್ ಆಗಿದೆ. ಹೌದು ಸರ್. ಸೆಷನ್ ಕೋರ್ಟ್ CCH 54ರಲ್ಲಿ ಅವರಿಗೆ ಜಾಮೀನು ನೀಡಿದ್ದಾರೆ, ಷರತ್ತುಬದ್ಧ ಜಾಮೀನು ನೀಡಿದ್ದಾರೆ ಸರ್. ಏನೇನು ಷರತ್ತು ವಿಧಿಸಿತ್ತು? ಷರತ್ತುಗಳು ಅದೇ ಎಲ್ಲ ಬೇಲಲ್ಲಿ ಏನು ಕೊಡ್ತಾರೋ ಅದೇ ಷರತ್ತು ಹಾಕಿದ್ದಾರೆ. ಒಂದು ಶ್ಯೂರಿಟಿ ಕೇಳಿದರು, ಶ್ಯೂರಿಟಿ ಫರ್ನಿಷ್ ಮಾಡಿದ್ದೀವಿ. ಯಾವುದೇ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಬಾರ್ದು, ಆ ರೀತಿ ಕಂಡೀಷನ್ಸ್ ಹಾಕಿದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಜೊತೆ ಕೋಆಪ್ರೇಟ್ ಮಾಡಬೇಕು ಇನ್ವೆಸ್ಟಿಗೇಷನ್ಗೆ ಅಂತ ಇದೆ ಸರ್. ಈಗ ಮೇಲ್ನೋಟಕ್ಕೆ ಏನು ಈಗ ಇವ್ರ ಮೇಲೆ ಬಂದಿರ್ತಕ್ಕಂಥ ಆರೋಪ ಸರ್ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆಗಳನ್ನ ಈಗಾಗಲೇ ನಾವು ನ್ಯಾಯಾಲಯಕ್ಕೆ ನೀಡಿ ಜಾಮೀನು ಪಡೆದುಕೊಂಡಿದ್ದೀವಿ. ಇನ್ನು ಮುಂದೆ ಏನಿದೆ ಟ್ರಯಲ್ ಏನು ನಡೆಯುತ್ತೆ ಸಾಕ್ಷಿಗಳಲ್ಲಿ ಅದರಲ್ಲಿ ಮುಂದೆ ಕೇಸ್ ನಡೆಯುತ್ತೆ ಸರ್. ನಿಮ್ಮ ಪಕ್ಷದವ್ರನ್ನ ಏನು ಫ್ಯಾಬ್ರಿಕೇಟ್ ಮಾಡಿರುವಂಥದ್ದು ಅಥವಾ ನಿಮ್ಮ ಪಕ್ಷದವರಿಗೆ ಸರ್ ಇಲ್ಲ ಏನಿದೆ ನಾನು ಅದು ನ್ಯಾಯಾಲಯದಲ್ಲಿ ಯಾವುದೇ ಸಾಕ್ಷಿಗಳಲ್ಲಿ ನ್ಯಾಯಾಲಯದ ಮುಂದೆ ಸಲ್ಲಿಸಿ ನಾವು ಅದಕ್ಕೆ ನನ್ನ ಕಕ್ಷಿದಾರರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಸರ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.